ಕುಮಾರಸ್ವಾಮಿಗೆ ಜೆಡಿಎಸ್ನವರೇ ಗೂಟ ಹೊಡಿತಾರೆ ಅಂತ ರಾಜ್ಯ ಬಿಜೆಪಿಯ ಯುವ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ ಬಿವೈ ವಿಜೇಂದ್ರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸುಮಲತಾಗೆ ಕಾಂಗ್ರೆಸ್ ಜೆಡಿಎಸ್ ಪಕ್ಷದವರು ಕೂಡ ಬೆಂಬಲವನ್ನು ನೀಡ್ತಾ ಇದ್ದಾರೆ. ಫಲಿತಾಂಶದ ದಿನ ಕುಮಾರಸ್ವಾಮಿಗೆ ಜೆಡಿಎಸ್ ಗೂಟ ಯಾವ ರೀತಿ ಗೂಟ ಹೊಡಿತಾರೆ ಅಂತ ಕಾದು ನೋಡಿ ಅಂತ ಹೇಳಿದ್ದಾರೆ. ಮೈಸೂರಿನಲ್ಲಿ ಬಿಜೆಪಿ ನಾಯಕ ಬಿವೈ ವಿಜೇಂದ್ರ ಈ ರೀತಿಯಾಗಿ ಹೇಳಿಕೆಯನ್ನ ನೀಡಿರುವಂಥದ್ದು. ಇಲ್ಲಿ ಕುಮಾರಸ್ವಾಮಿಗೆ ಜೆಡಿಎಸ್ನವರಿಂದಲೇ ಗೂಟ ಅನ್ನುವಂಥ ಹೇಳಿಕೆಯನ್ನ ವಿಜೇಂದ್ರ ನೀಡಿದ್ದಾರೆ. ಅಂದ್ರೆ ಜೆಡಿಎಸ್ನವರೇ ಒಳ ಇಟ್ಟು ಕೊಡ್ತಾರೆ ಅನ್ನೋ ಅರ್ಥದಲ್ಲಿ ಬಹುಶಃ ಇಲ್ಲಿ ವಿಜೇಂದ್ರ ಹೇಳಿದ್ದಾರೆ. ಕಾಂಗ್ರೆಸ್ ಪಕ್ಷದ ಮುಖಂಡರು ಯಾವ ರೀತಿ ಸುಮಲತಾ ಅವರಿಗೆ ಸಪೋರ್ಟ್ ಮಾಡ್ತಾರೆ ಎಲ್ಲವೂ ಕೂಡ ಬಹಿರಂಗ ಇದೆ. ಇದ್ರಲ್ಲಿ ಏನು ಮುಚ್ಚುಮರೆ ಏನಿಲ್ಲ. ಹಾಗಾಗಿ ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರು ಇದಾರೋ ಎಲ್ಲೋ ಅವ್ರು ಎಷ್ಟು ಓಟ್ ಬೀಳ್ತದೆ ಅವೆಲ್ಲ ಗೊತ್ತಾಗುತ್ತಲ್ಲ. ಬರುವಂಥ ಮೇ 23 ತಾರೀಕು ಮತ ಎಣಿಕೆ ಮಾಡಿದಾಗ ಯಾವ ರೀತಿ ಅವರಿಗೆ ಅಭೂತಪೂರ್ವವಾದಂಥ ಬೆಂಬಲ ವ್ಯಕ್ತಪಡಿಸ್ತಾರೆ ಅಂತೇಳಿ ಅವತ್ತು ಗೊತ್ತಾಗುತ್ತೆ ಮತ ಎಣಿಕೆ ಮಾಡಿದಾಗ. ಹಾಗಾಗಿ ಕಾರ್ಯಕರ್ತರು ಇದ್ದಾರೆ ಇಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ರತಿಯೊಬ್ಬ ಸಾಮಾನ್ಯ ಮತದಾರರು ಕೂಡ ಅಲ್ಲಿ ಇವತ್ತು ಸುಮಲತಾ ಪರವಾಗಿ ಎದ್ದು ಕೂತಿರ್ತಕ್ಕಂಥದ್ದು, ಅವರಿಗೆ ಮತದಾನ ಮಾಡಬೇಕು ಅಂತ ಉತ್ಸುಕತೆಯಿಂದ ಇದ್ದಾರೆ. ಹಾಗಾಗಿ ವಿಶ್ವಾಸ ಇದೆ ಅವ್ರು ಜೈಬೇರಿ ಬಾರಿಸ್ತಾರೆ ಅನ್ನೋ ವಿಶ್ವಾಸ ಎಲ್ಲ ಪಕ್ಷದ ಮುಖಂಡರು. ಯಾಕೆಂದರೆ ಎಲ್ಲ ಪಕ್ಷದ ಮುಖಂಡರವರಿಗೆ ಕೇವಲ ಬಿಜೆಪಿ ಅಷ್ಟೇ ಅಲ್ಲ, ಕಾಂಗ್ರೆಸ್ ಪಕ್ಷದವರು ಸಹಕಾರ ಕೊಡ್ತಿದ್ದಾರೆ ಸುಮಲತಾ ಅವರಿಗೆ, ಜೆಡಿಎಸ್ ಪಕ್ಷದವರು ಸಹಕಾರ ಕೊಡ್ತಾ ಇದ್ದಾರೆ. ಮೇಲ್ನೋಟಕ್ಕೆ ಬಹಿರಂಗವಾಗಿ ಏನೇ ಮಾತಾಡಿರ್ಬೋದು, ಆದರೆ ಒಳಗೆ ಯಾವ ರೀತಿ ಅವರಿಗೆ ಜೆಡಿಎಸ್ ಪಕ್ಷ ಕುಮಾರಸ್ವಾಮಿಗೆ ಯಾವ ರೀತಿ ಗೂಟ ಹೊಡಿತಾರೆ ಅಂತ ಗೊತ್ತಾಯ್ತು ಲೋಕಸಭಾ ಚುನಾವಣೆ ಮತ ಎಣಿಕೆ ಮಾಡಿದೆ.